ಹಲೋ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಹಳ ವರ್ಷಗಳ ಹಿಂದೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಧ್ಯೆ ತುಂಗಾ ನದಿಯ ತೀರದಲ್ಲಿ ಒಂದು ಸುಂದರವಾದ ಸ್ಥಳವಿತ್ತು. ಅದೇ ಇಂದಿನ ಶೃಂಗೇರಿ ಶಾರದಾ ಪೀಠ. ಒಮ್ಮೆ ಮಹಾನ್ ತತ್ವಜ್ಞಾನಿ ಆದಿ ಶಂಕರಾಚಾರ್ಯ ಭಾರತ ದೇಶದಾದ್ಯಂತ ಧರ್ಮ ಪ್ರಚಾರ ಮಾಡುತ್ತಾ ಸಂಚರಿಸುತ್ತಿದ್ದರು. ಆಗ ಅವರಿಗೆ ಒಂದು ಅದ್ಭುತ ದೃಶ್ಯ ಕಂಡಿತು. ಭಾರೀ ಬಿಸಿಲಿನಲ್ಲಿ ಒಂದು ಕಪ್ಪೆ ಮೊಟ್ಟೆ ಇಡಲು ಕುಳಿತಿತ್ತು. ಅದನ್ನು ರಕ್ಷಿಸಲು ಒಂದು ನಾಗರಹಾವು ತನ್ನ ಹೆಡೆಯನ್ನು ಚಾಚಿ ನೆರಳು ನೀಡುತ್ತಿತ್ತು. ಸಾಮಾನ್ಯವಾಗಿ ಹಾವು ಮತ್ತು ಕಪ್ಪೆ ಶತ್ರುಗಳು. ಆದರೆ ಆ ಸ್ಥಳದಲ್ಲಿ ದಯೆ, ಕರುಣೆ ಮತ್ತು ಶಾಂತಿಯ ವಾತಾವರಣವಿತ್ತು. ಈ ದೃಶ್ಯವನ್ನು ಕಂಡ ಆದಿ ಶಂಕರಾಚಾರ್ಯರು ಆಶ್ಚರ್ಯಚಕಿತರಾದರು. ಇಂತಹ ಪವಿತ್ರ ಸ್ಥಳದಲ್ಲಿ ಜ್ಞಾನ ಮತ್ತು ಧರ್ಮದ ಕೇಂದ್ರವನ್ನು ಸ್ಥಾಪಿಸಬೇಕು ಎಂದು ನಿರ್ಧರಿಸಿದರು. ಅಲ್ಲಿಯೇ ಅವರು ಭಾರತದ 4 ಪ್ರಮುಖ ಪೀಠಗಳಲ್ಲಿ ಒಂದಾದ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪಿಸಿದರು. ಜ್ಞಾನದ ದೇವತೆಯಾದ ಶಾರದಾಂಬೆಯ ಆರಾಧನೆಯಿಂದ ಈ ಸ್ಥಳ ಪ್ರಸಿದ್ಧಿಯಾಯಿತು. ಶೃಂಗೇರಿಯ ಹೆಸರು ಕೂಡ ಒಂದು ಕಥೆಯನ್ನು ಹೊಂದಿದೆ. ಋಷಿ ಋಷ್ಯಶೃಂಗ ಇಲ್ಲಿ ತಪಸ್ಸು ಮಾಡಿದ್ದರೆಂದು ನಂಬಲಾಗಿದೆ. ಅವರ ಹೆಸರಿನಿಂದಲೇ ಶೃಂಗೇರಿ ಎಂಬ ಹೆಸರು ಬಂದಿದೆ. ಇಂದಿಗೂ ಸಾವಿರಾರು ಭಕ್ತರು ಶಾರದಾಂಬೆ ದೇವಾಲಯ, ಶ್ರೀ ವಿದ್ಯಾಶಂಕರ ದೇವಾಲಯ ಮತ್ತು ತುಂಗಾ ನದಿಯ ಸೌಂದರ್ಯವನ್ನು ನೋಡಲು ಶೃಂಗೇರಿಗೆ ಭೇಟಿ ನೀಡುತ್ತಾರೆ. ಕಾಲಕ್ರಮೇಣ ಶೃಂಗೇರಿ ವಿದ್ಯೆ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಮಹಾಕೇಂದ್ರವಾಗಿ ಬೆಳೆಯಿತು. ಅನೇಕ ರಾಜರು ಈ ಕ್ಷೇತ್ರಕ್ಕೆ ಆಶ್ರಯ ನೀಡಿದರು. ವಿಶೇಷವಾಗಿ ವಿದ್ಯಾರಣ್ಯ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ನಡೆಯಿತು ಎಂದು ಇತಿಹಾಸ ಹೇಳುತ್ತದೆ. ಇಂದಿಗೂ ಶೃಂಗೇರಿ ತನ್ನ ಪವಿತ್ರ ದೇವಾಲಯಗಳು, ತುಂಗಾ ನದಿ ಮತ್ತು ಶಾಂತ ವಾತಾವರಣದಿಂದ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ.